ನನ್ನ ಅವ್ವ. ಶೀರ್ಷಿಕೆ ನನ್ನ ಅವ್ವನ ಕನಸುಗಳು. ನನ್ನ ಅವ್ವ ನೂರಾರು ಕನಸನ್ನು ಕಂಡವಳು. ಆಕೆಗೆ ವಿದ್ಯೆ ಇಲ್ಲದಿದ್ದರೂ ಸಂಸ್ಕಾರಕ್ಕೇನೂ ಕೊರತೆ ಇರಲಿಲ್ಲ. ಒಳ್ಳೆಯ ಗುಣ ನಡತೆ ನನ್ನ ಅವ್ವನ ಆಭರಣಗಳಾಗಿದ್ದವು. ಹುಟ್ಟಿದ್ದು ಬೆಳೆದದ್ದು ಒಂದು ಕೂಡು ಕುಟುಂಬದಲ್ಲಿ. 8 ಜನ ಒಡ ಹುಟ್ಟಿದವರಲ್ಲಿ ಕೊನೆಯವಳೇ ನನ್ನ ಅವ್ವ. ಅಕ್ಕಂದಿರು ಅಣ್ಣಂದಿರ ಜೊತೆ ಮುದ್ದಾಗಿ ಬೆಳೆದ ನನ್ನ ಅವ್ವನಿಗೆ ಶಾಲೆಯ ಮುಖವನ್ನೇ ನೋಡದವಳು. ಆದರೂ ಆಕೆಯ ಜ್ಞಾನ ತಿಳುವಳಿಕೆ ಅಪಾರ. ಹೆಣ್ಣು ಮಕ್ಕಳೆಂದರೆ ಮನೆ ಕೆಲಸ ಮಾಡುವುದು ಸಹಜ ರೂಢಿ. ಅದಕ್ಕೆ ನನ್ನ ಅವ್ವನು ಹೊರತಾದವಳಲ್ಲ. ಚಿಕ್ಕವಳಾಗಿದ್ದರೂ ಬಲು ಚೂಟಿ ಇದ್ದಳು. ಮನೆಯ ಕೆಲಸಗಳೆಲ್ಲವನ್ನೂ ಬಹುಬೇಗನೆ ಕಲಿತುಕೊಂಡಳು. ಅಮ್ಮನಿಗೆ ಎಲ್ಲ ಕೆಲಸದಲ್ಲೂ ಸಹಾಯ ಮಾಡುತ್ತಾ ಬಾಲ್ಯವನ್ನು ಕಳೆದಳು. ಅಂದಿನ ಕಾಲದಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಮಾಡುವುದು ಸಹಜ. ನನ್ನ ಅವ್ವನೂ ಕೂಡ ಅದರಿಂದ ಹೊರತಾದವಳಲ್ಲ. ಮದುವೆಯಾಗಿ ಸಂಸಾರದ ನೌಕೆಯನ್ನು ಹೊತ್ತವಳು. ನನ್ನ ಅವ್ವನದು ಸುಂದರ ಕುಟುಂಬ. ಆಕೆಗೆ ಜನಿಸಿದ್ದು 5 ಜನ ಮಕ್ಕಳಾದರೂ ಉಳಿದಿದ್ದು 4 ಮಕ್ಕಳು. ಎಲ್ಲರಂತೆಯೇ ಆಕೆಯ ಜೀವನ ಗಂಡ ಮಕ್ಕಳ ಜೊತೆ ಸಂತೋಷವಾಗಿ ಕಾಲ ಕಳೆಯುತ್ತಿದ್ದಳು. ಸಮಯ ಕಳೆದಂತೆ ಮಕ್ಕಳೆಲ್ಲರೂ ದೊಡ್ಡವರಾದರು. ಮಕ್ಕಳಿಗೆ ಒಳ್ಳೆಯ ಕಡೆ ನೋಡಿ ಮದುವೆಯನ್ನು ಮಾಡಿದಳು. ಎಲ್ಲರ ಸೇವೆಯನ್ನು ಮಾಡುತ್ತಾ ತನ್ನ ಬಗ್ಗೆಯೇ ಯೋಚಿಸುವುದನ್ನು ನಿಲ್ಲಿಸಿದವಳು ನನ್ನ ಅವ್ವ.